ನಿಲ್ಲೇ ನಿಲ್ಲೇ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ತೆಗಿರಿ ಕೈ ತೆಗಿರಿ. ಅಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಯಾರ ನಾ ಅಂತೀನಿ. ಬಡ ಬಡ ಬರಕತ್ತಾ ಇಲ್ಲ. ಬರ್ರಿ ಬಡ ಬಡ ಬರ್ರಿ, ನಾ ಹೋಗ್ತೀನಿ ನೋಡಿ ನಮ್ಮನ್ನು ಬಿಟ್ಟು. ಮನಸರ ಹ್ಯಾಂಗ ಬಂತ ಗೆಳತಿ, ನನ್ನ ಬಿಟ್ಟು ಹೋಗಲಾಕ ನಿಂತಿ. ನಿಮ್ದು ಬಾಳ ಆತ ಜಾಸ್ತಿ, ಇನ್ನ ನಿಲ್ಲುದಿಲ್ಲ ನಾನ. ಹಂಗ ಅಂದರ್ಯಂಗ ಗೆಳತಿ, ಮನಸ್ಸು ನೋವು ಮಾಡಿ ಹೊಂಟಿ. ನೀನು ಬರಲಿಲ್ಲಂದ್ರೆ ಈಗ ನಾನು ಹತ್ತತೇನ ಗಾಡಿ. ಬರ್ರಿ, ಯಾರಾರ ನಾವ್ ಹಿಂಗ್ ಹಾಡ್ಗೆ ನಿಂತಿರೋದ್ ನೋಡಿದ್ರ ಏನಿಲ್ಲ, ನಾವು ಇಬ್ರು ಬಯಸಿರ್ತೀವಿ. ನಿಮ್ ಜೊತೆಗೆ ನನ್ನ ಬಯಸ್ತೀರಿ. ಬಡ ಬಡ ಬರ್ರಿ ಹೋಗೋಣ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂ ಬಳ್ಳಿ. ಏನು ತಿಳಿದಂಗ ಹೊಂಟಿ ಮಳ್ಳಿ, ಏನು ತಿಳಿದಂಗ ಹೊಂಟಿ ಮಳ್ಳಿ. ನನ್ನ ಅಂಗಳಕ ಬಾರ ಹೊಳ್ಳಿ, ನನ್ನ ಅಂಗಳಕ ಬಾರ ಹೊಳ್ಳಿ. ನಾ ಮರತಿಲ್ಲ ನಿನ್ನ ಹಳ್ಳಿ, ನಾ ಮರತಿಲ್ಲ ನಿನ್ನ ಹಳ್ಳಿ. ನೆನಪು ಬರ್ತೈತಿ ಹೊಳ್ಳಿ ಹೊಳ್ಳಿ. ಈಗ ಬರ್ಲಿಲ್ಲ ಅಂದ್ರೆ ಕರೆನ ಬಿಟ್ಟೋಗ್ತೀನಿ. ಸಾಕು ಕುಣಿದಿದ್ದು, ಬರ್ರಿ. ನೀ ಬರದೆ ಬಾಳೊಂದು ಬಾಳಿ ಸವಿತಾ. ರೀ, ಏನಾಗೈತಿ ನಿಮಗ? ಅಲ್ಲಿ ಮಕ್ಕಳ ಮದುವೆ ಮಾಡಂದ್ರೆ ನೀವೇನ್ರಿ? ಚುಟ್ಟು ಚುಟ್ಟು. ನಾನು ಓಕೆನಪ್ಪ, ನಿಮ್ದು ಬಾಳ ಅಂದ್ರೆ ಬಾಳ ಆತ್ ನಿಮ್ದು. ನಿಲ್ಲ, ಅಯ್ಯ ನಿಲ್ಲ ಸವಿತಾ, ನಾನು ಬರ್ತೀನಿ. ಚಿನ್ನದ ಮಲ್ಲಿಗೆ ಮಲ್ಲಿಗೆ ಸವಿತಾ ಸವಿತಾ, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ. ಬರ್ರಿ ರೀ, ಗುಟ್ಟಂದ ಹೇಳುವೆ, ಹತ್ತಿರ ಹತ್ತಿರ ಬಾ. ಈಗ ಓಡಿ ಓಡಿ ನಾ ಬಂದೆ. ಸವಿತಾ 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 ಸವಿತಾ, ನಿಂತ್ಕೋ. ಡುಮ್ಮಿ, ಏ ಡುಮ್ಮಿ. ಯಾರಿ ಡುಮ್ಮಿ? ಯಾರಿ ಡುಮ್ಮಿ? ನೀವ್ ಡುಮ್ಮ, ನಿಮ್ಮಪ್ಪ ಡುಮ್ಮ, ನಿಮ್ಮವ್ವ ಡುಮ್ಮಿ, ನಿಮ್ ಇಡೀ ಕಾಂದನ ಡುಮ್ಮಿ. ಡುಮ್ಮರ್ ಕಾಂದ ನಿಮ್ದು, ನಾನೇನು ಡುಮ್ಮಿ? ಇನ್ನೊಂದ್ಸರಿ ಹೇಳ್ತೀನ, ಡುಮ್ಮಿ ಅಂದೆ ನೋಡು ಮತ್ತೆ. ಮುದ್ದು ಡುಮ್ಮಿ, ಇದು ಗುಡಿ, ಹಾರಾಡ್ಬಿಡ ಸ್ವಲ್ಪ. ನೀನು ಹುಡುಗ ಹುಡುಗಿ ತಾಯಿಯದಿದ್ದಿ, ಗಂಭೀರವಾಗಿ ನಿಂತ್ಕೋ. ಮನ್ಮತ ರಾಜಕುಮಾರ, ಇಷ್ಟೊತ್ತು ನಿಮ್ದು ಚಂಗ್ಲಾಟ ನಾನ್ ನೋಡ್ಲಿಲ್ಲನ? ಈಗ ಎಷ್ಟ್ ಚಂದ ಹೇಳ್ತಾರ ನಾನ್ ಗಂಭೀರವಾಗಿ ನಿಂತ್ಕೋಬೇಕಂತ. ನೀವ್ ಗಂಭೀರವಾಗಿ ನಿಂತ್ಕೊಳ್ರಿ, ನಾನ್ ಗಂಭೀರವಾಗಿ ಇದ್ದೆ ಇಷ್ಟೊತ್ತು. ನೀವ ಹೆಂಗ ಆಡಿದ್ದು. ಅದಲ್ಲಿ ಸವಿತಾ, ಅದ ನೀ ಹಿಂಗ್ ರೆಡಿ ಆದಂದ್ರ ನಾನು ಹುಚ್ಚ ಆಗ್ಬಿಡ್ತೀನಿ. ಸಾಕ್ ಬರ್ರಿ. ಅಯ್ಯ, ಎಷ್ಟೊತ್ತು ಮಾಡಿದ್ರವ ನೀವು? ಲಘು ಲಘು ಬಾ ಅಂದ್ರೆ ಇಷ್ಟೊತ್ತು ಮಾಡಿದ್ರಿ ನೋಡ್ ಬರಾಕ. ಇಲ್ರಿ, ಅದೇ ಒಂಚೂರು ಲೇಟ್ ಆತಾಳ್ರಿ. ಎಲ್ಲ ರೆಡಿ ಆಗೈತಲ್ರಿ? ಎಲ್ಲ ರೆಡಿ ಆಗೈತಿ. ಈಗೇನಿಲ್ಲ, ಮಂಗಲ ಧಾರಣೆ ಒಂದಾಯ್ತಂದ್ರ ಮುಗೀತು, ಮನೆಗೆ ಹೋಗೋದು ನಾವು ಅಷ್ಟ. ಚಲೋ ಆತ್ ಬಿಡ್ರಿ. ನಾವ ಇಷ್ಟ ಮಂದಿನ ಬಂದಿರೋದ ಒಂಥರ ಚಲೋ ಆತ ನನಗಂಕ್ರೆ. ಹ್ಞೂನವ, ನಮಗೂ ಅದ ಚಲೋ ಅನ್ಸಕತೈತಿ. ಬರ್ರಿಪ್ಪ ಹುಡುಗರು, ಜೋಡಿ ಮೇಲೆ ನಿಂದ್ರ ಬರ್ರಿ, ಬರಬೇಡ. ಅಲ್ಲೇ ಗುಂಡ್ಯ, ಎಷ್ಟೊತ್ತದು ಬರೋದು? ಲಘು ಲಘು ಬರಕ್ಕಾಗಲ್ಲನ? ಏನ್ ಮದುವೆ ನಿಂದೈತಂದ್ ಮಾಡಿ, ಏನ್ ನಿನ್ ಮಕ್ಕಳದೈತಂದ್ ಮಾಡಿಯಾ? ದೋಸ್ತ, ಮದುವೆ ನನ್ನ ಮಕ್ಕಳದು. ಯಾರ್ದು ಹೇಳು? ಗುಂಡಪ್ ಸಾವ್ಕಾರ್ ಮಕ್ಕಳದ. ಅವರ ಅಷ್ಟು ರೆಡಿ ಆಗ್ಯಾರ ಮಕ್ಕಳಾಗಿ, ನಾನು ಹೆಂಗ್ ರೆಡಿ ಆಗ್ಬಾರ್ದ್ಲಿ? ನೀನು ನೋಡು ಹೆಂಗ್ ರೆಡಿ ಆಗಿ, ನೀನು ಮನಮತ ರೆಡಿ ಆದಂಗೆ ರೆಡಿ ಆಗಿ ಅಪ್ಪ. ನಾನು ನಿನ್ಕಿಂತ ಕಮ್ಮಿ ರೆಡಿ ಆಗಕ್ಕಾಗತ್ತನ? ನಿನ್ಕಿಂತ ಜಾಸ್ತಿನ ರೆಡಿ ಆಗ್ಬೇಕು. ಮತ್ತೆ ಇಂಥವಕ್ಕೇನು ಕಡಿಮೆ ಇಲ್ಲ. ಅಲ್ಲಿ ಮುಹೂರ್ತ ಮೀರೋತಂದ್ರೆ ಮತ್ತ ಇನ್ನ ಒಂದು ವಾರ ಮುಹೂರ್ತ ಇಲ್ಲ. ಹೇಳದ್ ಕೇಳ, ಬಡಬಡ ತಾಳಿ ಕಟ್ಸ. ಬರ್ರಪ್ಪ, ಬಡಬಡ ಬರ್ರಿ, ಲೇಟ್ ಆಗತ್ ಬರ್ರಿ. ಕಿರಣ, ಬಾರಪ್ಪ. ವಿನಯ, ಬಾ. ನಿಮ್ ಜೋಡಿ ಹತ್ರ ಬಂದ್ಬಿಡ್ರಿ ನೀವು. ನೋಲ್ಡೇನ್ ಬಾಳ ಹತ್ರ ನಿಂತ್ಕೋಬೇಡ್ರಿ, ಇನ್ನ ತಾಳಿ ಕಟ್ಟಿಲ್ ನೀವು. ತಡ್ರಿ. ಹಾರ ಬದಲಾಯಿಸ್ಕೊಂಡ್ರ? ತಗೋರಪ್ಪ, ತಾಳಿ ತಗೋರಿ, ಕಟ್ರಿ. ನಿಮ್ ಹೆಂತೇರಿ ನೀವು ಕಟ್ಬಿಡ್ರಿ. ನೋಡ್ಲಿ ಅಲ್ಲಿ ಸವಿತಾ, ಈ ಹುಡುಗರು ಅವ್ರವ್ರ ಹೆಂತೇರಿ ಬಿಟ್ಟು ಏನು ಈ ಸ್ವಾಮಿಯರಪ್ಪನ ಹಿಂತಿಗೆ ಕಟ್ತಾರ. ನೀವೀಗ ಸುಮ್ಮನೆ ನಿಂತ್ರ ಸರಿ ಹೋಯ್ತಾ? ಮತ್ತ ಹೇಳ್ತೀನಿ, ಯಾಕ ಬಾಳ ಹೆಚ್ಕೊಂಡಿರಿ ನೀವು. ಕಟ್ರಿ, ಮಾಂಗಲ್ಯಧಾರಣೆ ಆಗ್ಲಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. 100 ಕಾಲ 2 ಜೋಡಿನೂ ಆರಾಮಾಗಿರ್ರಿ.
ಮತ್ತೆ ಜ್ಯೋತಿರಾಗು ಎಲ್ಲೋಗ್ಯಾರಂತ ಯಾರು ಕೇಳ್ಬೇಡ್ರಿ. ಸ್ಕ್ರೀನ್ಯಾಗ ಎಲ್ಲರೂ ಹಿಡಿಯಂಗಿಲ್ರಿ. ಸಣ್ಣ ಸಣ್ಣ ಮಾಡಿ ತೋರ್ಸೋದು ಚಂದ ಆಗಲ್ಲ ಅಂತೇಳಿ ಅವ್ರಿಬ್ಬರನ್ನ ಈ ಸ್ಕ್ರೀನ್ಯಾಗ ತಗೊಂಡಿಲ್ಲ ಅಷ್ಟ. 100 ಕಾಲ ಹಿಂಗ ಜೋಡಿಯಾಗಿ ಖುಷಿಯಾಗಿ ಆರಾಮಾಗಿ ಆರೋಗ್ಯವಂತರಾಗಿ ಆಯುಷ್ವಂತರಾಗಿ ಬಾಳ್ರಿ. ನನ್ ದಕ್ಷಿಣ ಕೊಟ್ಬಿಡ್ರಪ್ಪ, ನಾವು ನಮ್ಮ ಮನೆ ಕಡೆ ಹೊರಡ್ತೀವಿ. ಅದ ಅನ್ಕೊಂಡು ನೋಡ್ಲಿ ಸವಿತಾ, ನಾನು ಈತ ಆಶೀರ್ವಾದ ಮಾಡಂತ ನಾವ್ಯಾರು ಕೇಳೇ ಇಲ್ಲ. ಅಡ್ವಾನ್ಸ್ ಕೊಡಕತ್ತಾನ ಆಶೀರ್ವಾದ ಅಂದಾಗ ನಾ ಯೋಚನೆ ಮಾಡಿದ್ ನೋಡ್ಲೆ. ಕೊಡು ಆ ಸ್ವಾಮಿಗೆ ದಕ್ಷಿಣೆ ಅಂತ ಕೊಡು, ಲಘು. ಸ್ವಾಮ್ಯಾರ ಅಲ್ಲೇ ಮನೆ ಕಡೆಗೆ ಕೊಡ್ತೀನಿ ತೋರಿ. ಈಗ ನಾನು ಪರ್ಸ್ ತಂದಿಲ್ಲ, ಹುಡುಗರು ಯಾರು ತಂದಿಲ್ಲ, ಅಲ್ಲೇ ಮನೆ ಕಡೆ ಬಂದು ಇಸ್ಕೋರಿ. ಹೌದ್ರಿ, ಆತಲ್ರಿ, ಹಂಗ ಆಗ್ಲಾಡ್ರಿ ಗೌಡ್ರ. ನಡ್ರಿ ಊಟ ಮಾಡಿ ಹೋಗೋಣ ನಡ್ರಿ ಮನೆಗೆ. ದೋಸ್ತ, ಇನ್ ನಾವು ಮತ್ತೆ ಊಟ ಮಾಡ್ಕೊಂಡು ಹೊರಡ್ತೀವಿ. ಇದಕ್ಕಂದ್ರ ಮತ್ತೆ ನಾವು ಈಗ ನಿಮ್ಮ ಮನೆಗೆ ಅಂಕರು ಬರಂಗಿಲ್ಲ, ಬೀಗ್ರ ಮನೆಗೆ. ನಾನು ನನ್ನ ಮಗನ್ನ ಮತ್ತೆ ಸೊಸಿನ ಕರ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ತೀವಿ. ನೀನು ನಿನ್ನ ಮಗನ್ನ ಸೊಸಿನ ಕರ್ಕೊಂಡು ನೀವು ನಿಮ್ಮ ಮನೆಗೆ ಹೋರಿ. ಅಲ್ರಿ ಅಣ್ಣಾರ, ಹೇಳ್ರಿ. ಅಲ್ರಿ ಈಗ ಮತ್ತ ಮನಿ ತುಂಬಿಸ್ಕೊಂಡು ವಾಪಸ್ ಗೌರಿನ ಇಲ್ಲೇ ಕರ್ಕೊಂಬರ್ತೀರಿಲ್ರಿ ನೀವು? ಏನ್ ಅಲ್ಲೇ ಇಟ್ಕೊಂತೀರ? ಅಲ್ರಿ ಗಂಗಕ್ಕರ, ಅದೆಂತ ಪ್ರಶ್ನೆ ರೀ ನಿಮ್ದು? ಮತ್ತ ಎಲ್ಲಿ ಗಂಡ ಇರ್ತಾನ ಅಲ್ಲಿ ಹೆಂಡತಿಯಾಗಿರಕ್ಕೆ ಇರ್ಬೇಕಾಗಿರೋದು ಜಗದ ನಿಯಮ ರೀ. ಮತ್ ಗಂಡನ ಜೊತೆಗೆ ಇರ್ತಾಳ್ರಿ, ನಾವ್ ಮತ್ತ ಅಲ್ಲೇ ಇರ್ತೀವಿ. ನಮ್ದ ಬೇಕಾದಂಗ ಐತಲ್ರಿ ಆಸ್ತಿ. ನಾವ್ಯಾಕೆ ಮನಿ ಅಳಿಯನ್ ಮಾಡಿ ಕಳ್ಸನ್ರಿ ನನ್ನ ಮಗನ್ನ? ಹಂಗಲ್ರಿ ಅಕ್ಕರ, ಅದು ಏನಂದ್ರ ಈಗ ಮತ್ತ ಇಲ್ಲೇ ಇರ್ತಿದ್ನಲ್ರಿ ಇವನು ಕಿರಣ, ಅದಕ್ಕ ಕೇಳಿದ್ನಪ್ಪ ನಾನು. ಅದು ಹಂಗಲ್ರಿ ಗಂಗಕ್ಕರ, ಈಗ ಇವರು ನಮ್ಮ ಮನೆಯವರು ಅದೇನ ನಮಗ ಬುದ್ಧಿ ಕಲಿಸ್ಬೇಕಂತ ಹೇಳಿ ಒಂದಿಟ್ಟು ನಾಟಕ ಮಾಡಕ್ಕಂತ ಹೆಂಗ ಮಾಡಿ ನಾವು ಎಲ್ಲರೂ ಕಳಕನ್ ಗೌಡ್ರ ಅಣ್ಣವ್ರ ಮನೆಗೆ ಬರಂಗ್ ಮಾಡಿದ್ದರಿ ಇವರು ನಮ್ಮ ಮನೆಯವರು. ಅಷ್ಟ ಹೊರತು ನನ್ನ ಮಗ ಯಾಕ್ರಿ ಮನಿ ಅಳಿಯ ಆಗಿ ಇಲ್ಲಿರ್ಬೇಕು? ಅವಂಗೇನು ಇದಾಗೈತ್ರಿ, ಕಮ್ಮಿ ಆಗೈತಿ. ಹಂಗ ಏನಾರ ಈಗ ಕಳಕನ್ ಗೌಡ್ರಿಗೆ ಅಣ್ಣರಿಗೆ ಏನಾರ ತೊಂದ್ರೆ ಐತಿ ಈಗಂದ್ರ ನಮ್ಮ ಪವನ್ ಬರ್ತಾನ್ರಿ. ನಮ್ಮ ಪವನ್ ಬರಕತ್ತಾನ. ಅವ ಒಂದಿಟ್ಟು ಬೇರೆ ಕಡೆ ಎದ್ರಾಗ ಸಮಸ್ಯೆದಾಗ ಸಿಕ್ಕೋಕೊಂಡಿದ್ನಂತ ಹೇಳಿ ಒಂದಿಟ್ಟು ಪೊಲೀಸ್ ಸ್ಟೇಷನ್ ಅವು ಏನೇನ ಇದ್ವಂತ ಅವನ್ನೆಲ್ಲ ಮುಗಿಸ್ಕೊಂಡು ಬರ್ತಾನ್ರಿ. ಅವ ಬೇಕಾದ್ರೆ ಬಂದು ಈಗ ನಿಮ್ಮ ಮನೆಗೆ ಇರ್ತಾನ. ನಾವಂತರೂ ನಮ್ಮ ಕಿರಣನ್ ಕರ್ಕೊಂಡು ಹೋಗ್ಯವಪ್ಪ. ಅದಾರಿ ಅಕ್ಕರ, ನಿಮಗಾದ್ರ ಇಬ್ಬಿಬ್ರು ಗಂಡ್ಮಕ್ಳು ಅದಾರ್ರಿ. ನಮ್ಮ ಮಾವರಿಗಿರೋದು ಒಬ್ಬನ ಗಂಡ್ಮಗ ಮತ್ತು ಇಬ್ರು ಹೆಣ್ಮಕ್ಳು ಅದಾರ. ಅವ್ರದ್ದು ದಡ ಅಂಕರು ಹೆಂಗ ಮಾಡಿ ಒಬ್ಬಿಕಿದ ಅಂಕರು ಮುಟ್ಸ್ಯಾನ್ರಿ ಈಗ ದಡನ. ಇನ್ನೊಬ್ಬಿಕಿದೈತಿ, ಅದು ಆಗೋವರೆಗಿರ ಕಿರಣ ಇರಲಿ. ಈಗ ಹೆಂಗೂ ಹೊಂದ್ಕೊಂಡನಲ್ರಿ ಕಿರಣ. ಅಯ್ಯ ನಿಮ್ದು ಭಾರಿ ಬಿಡ್ರಿ ಗಂಗಕ್ಕರ. ಇಷ್ಟು ದಿನ ನಾವು ಮಕ್ಕಳು ಗಂಡ ಹೆಂಡತಿ ಒಂದ್ ಕಡೆ ಮಕ್ಕಳು ಒಂದ್ ಕಡೆ ಆಗಿ ನಾವು ದಿಕ್ಕು ದಿವಾಳಿ ಆಗಿ ನಾವು ಅಡ್ಡಾಡಿವಿ. ಈಗ ಚಂದಾಗ ಒಂದಿಟ್ಟು ಇರನಂದ್ರ ನೀವ್ಯಾಕ್ರಿ ಹಿಂಗಂತೀರಿ? ನಾನಂತೂ ಇದಕ್ಕೆ ಸುತ್ತಾರಾಮ್ ಒಪ್ಪದಲ್ರಿ. ಈಗೂನು ನಾವು ಹೊಕ್ಕಿವ್ರಿ ಮನೆ ನಮ್ಮ ಊರಿಗೆ. ನಮ್ಮ ಸೊಸಿನೂ ಕರ್ಕೊಂಡು ಹೋಗ್ತೀವಿ ನಾವು. ನಮ್ಮ ದೊಡ್ಡ ಮಗನ ಬರಕತ್ತಾನ, ಅವನು ಬರ್ತಾನ. ನಾವೆಲ್ಲರೂ ಅಲ್ಲೇ ಇರ್ತೀವಿ. ನಮ್ಮ ದೊಡ್ಡ ಮಗ ಸಣ್ಣ ಮಗ ಓಸು ನಾವು ನಮ್ಮೂರಾಗ ಇರ್ತೀವ್ರಿ. ಆಮೇಲೆ ನಾವು ಬೇಕಂದ್ರೆ ಕಳಿಸ್ಕೊಡ್ತೀವಂತ್ರಿ ಅಳಿಯನ್ನ ಒಂದ್ 4 ದಿನದ ಮಟ್ಟಿಗೆ. ಅಲ್ಲೇನ್ರಿ ನೀವೇನ್ರಿ ಸುಮ್ ನಿಂತ್ರಿ? ಮಾತಾಡ್ರಿ ಏನಾರ. ಅಣ್ಣಾರ ನೋಡ್ರಿ ಹೆಂಗಂತಾರ ಗಂಗಾವಕ್ಕರ. ತಾಳ್ಮೆ ಇರ್ಲಿ ಸವಿತಾ, ಒಂದಿಟ್ಟು ತಾಳ್ಮೆ ಇರ್ಲಿ. ನೋಡ ಒಂದ್ ಸ್ವಲ್ಪ ಇರು, ಅವ್ರು ಯಾಕೆ ಹಂಗ ಹೇಳಕತ್ತಾರ ಕೇಳುನು. ಅದರಿ ಅಣ್ಣಾರ, ಒಂಚೂರು ಹೇಳ್ರಿ ಸವಿತಕ್ಕರಿಗೆ ಯಾಕೆ ಹಂಗೆ ಮಾಡ್ತಾರ ಅವರು. ಈಗ ಏನಿಲ್ರಿ, ಈಗ ಮಾವಾರ್ದು ಹೆಲ್ತ್ನು ಅಷ್ಟು ಚಲೋ ಇಲ್ರಿ. ಆಮೇಲೆ ಈಕಿ ಜ್ಯೋತಿದನು ಒಂದ್ಸರಿ ಇದ್ದಂಗೆ ಒಂದ್ಸರಿ ಇರಂಗಿಲ್ರಿ ಮೂಡ್. ಆಮೇಲೆ ಈಕಿನೂ ಹೋದ್ಲು ಅಂದ್ರ ಈಗ ಮತ್ತೆ ಒಂದಿಟ್ಟು ಸಮಸ್ಯೆ ಆಗತ್ತನ್ನ ಕಾರಣಕ್ಕೆ ಹಂಗನ್ನ ಅಷ್ಟರಿ ಮನಿ ಕಳಕಳ ಅಂತಿರುತ್ತಲ್ಲ ಅಂತಂದು. ಅದು ಬಿಟ್ಟು ಬೇರೆ ಏನಿಲ್ರಿ. ಗಂಗಾ, ನೀವೊಂದು ಸ್ವಲ್ಪ ಸಮಾಧಾನದಿಂದ ಇರು. ಅದು ಮಾವ, ನಾ ಮಾತಾಡ್ತೀನಿ ಅನ್ನೆಲ್ಲವ, ಸ್ವಲ್ಪ ಸಮಾಧಾನದಿಂದಿರು. ಅದಕ್ಕೆ ಮರ ನಂದು ಒಂದು ಮಾತು ನಡೆಸ್ಕೊಟ್ಬಿಡ್ರಿ, ಅಷ್ಟ ಸಾಕು. ಈಗ ನಾನು 2 ಜೋಡಿಗೂ ಅವ್ರಿಗೆ ಹನಿಮೂನ್ಗೆ ಹೋಗಕ್ಕೆ ಟಿಕೆಟ್ ಬುಕ್ ಮಾಡೀನಿ ರೀ. ಊಟಿ, ಕೊಡೈಕೆನಾಲ್, ಮುನ್ನಾರು ಆ ಕಡೆ ಹೋಗಿ ಇವರು ಬರಲ್ರಿ ಒಂದಿಷ್ಟು. ಅಲ್ಲಿವರೆಗೂ ನೀವು ಮತ್ತು ನನ್ನ ದೋಸ್ತ ಮದುಮಕ್ಕಳು ಎಲ್ಲರೂ ನನ್ನ ಮನೆಗೆ ಇರಲಿ ಅನ್ನೋದು ನನ್ನ ಆಸೆ ರೀ. ಇದು ಒಂದು ನಡೆಸ್ಕೊಡ್ರಿ ಅದಕ್ಕೆ ಮರ. ಅದಾದ್ಮ್ಯಾಗ ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡೋದಿಲ್ರಿ. ಅದು ಹಂಗಲ್ರಿ ಅಣ್ಣಾರ, ನಾವು ಸೊಸಿನ ಒಂದ್ಸರಿ ಮನೆ ತುಂಬಿಸ್ಕೊಂಡ್ಬಿಡ್ತೀವ್ರಿ. ಅದಾದ್ಮೇಲೆ ಬೇಕಾದ್ರೆ ಇವರು ಎಲ್ಲರ ಹೊರಗೆ ಹೋಗ್ಲಿ ಏನಾರ ಮಾಡ್ಲಿ ನಡೀತೈತ್ರಿ. ಒಂದ್ಸರಿ ಸೊಸಿನ ಮನೆ ತುಂಬಿಸ್ಕೊಂಡ್ಬಿಡ್ತೀವಿ. ಕಂಗ್ರ್ಯಾಚುಲೇಷನ್ ನವವಧುವರರಿಗೆ. ಅಣ್ಣ ನೀನೇನು ಎಲ್ಲ ಮದುವೆ ಆಗಿ ನಾವು ಮನೆಗೆ ಹೊಂಟಿವಿ, ಈಗ ಬರೋದ ನೀ ಮದ್ವಿಗೆ ಅಂದ್ರೆ ಮದ್ವಿಗೆ ತಾಳಿ ಕಟ್ಟೆ ಟೈಮಿಗೆ ಬರ್ಬೇಕು. ನೀನೇನು ಕ್ಷಮಿಸ್ಬಿಡ್ರಿ, ನಂದೊಂದು ಸ್ವಲ್ಪ ಕೆಲಸ ಇತ್ತು,
ನಂದು ಬಿಸ್ನೆಸ್ ಹಂಗೈತಿ ಈಗ. ನಾನು ಒಂದು ಸ್ವಲ್ಪ ಬ್ಯುಸಿನೇ ಇದ್ದೆ, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಅಲ್ಲಣ್ಣ, ನಿನಗ ತಮ್ಮಂದು ತಂಗಿದು ಮದ್ವೆಗಿಂತ ನಿನ್ ಬಿಸ್ನೆಸ್ ಜಾಸ್ತಿ ಆತೇನು? ಅದ್ಯಾವ ನ್ಯಾಯ? ನಂಗೆ ನಿನ್ ಮೇಲೆ ಬಹಳ ಸಿಟ್ಟೈತೆ, ಹೋಗು, ನಾನು ನಿನ್ ಜೊತೆ ಮಾತಾಡೋದಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡ್ರಿ, ದಯಮಾಡಿ ನನ್ನನ್ನು ಎಲ್ಲರೂ ಕ್ಷಮಿಸ್ಬಿಡ್ರಿ. ಅವ್ವ ಆರಾಮದಿ ಯಾ ಬೇ? ನಾನಂತರೂ ನಿಮ್ಮನ್ನು ನೋಡಿ ಎಷ್ಟು ದಿನ ಆಗಿತ್ತು ಬೇ. ಹ್ಞೂನಪ್ಪ, ನಾನು ನಿನ್ನ ನೋಡಿ ಭಾಳ ದಿನ ಆಗಿತ್ತು. ಈಗ ನಿನ್ನ ಕಣ್ತುಂಬ ನೋಡಿ ನನಗೆ ಇಷ್ಟು ಖುಷಿ ಆಗೈತಂದ್ರೆ ನಾ ಹೇಳಲಾರೆ. ಆದರೂ ಏನ ಹೇಳ, ನೀನು ಬೆಂಗಳೂರಿಗೆ ದುಡಿಯಕ್ಕೆ ಹೋದ್ನಾಗಂಕ್ರ ಭಾಳ ಚೇಂಜ್ ಆಗಿ ನೋಡು. ನಿಂದು ಬಟ್ಟಿ ಬರೀ ಎಲ್ಲ ಚೇಂಜ್ ಆಗೈತಿ. ಏನು ಕೊಳ್ಳಾಗ ಬಂಗಾರ ಏನು ನಿಂದು? ಹಾಂ, ಏನು ಮಾಡತ್ತಿ ಈಗ? ನೋಡವ್ವ, ಈಗ ಸದ್ಯಕ್ಕೆ ನಾನು ಒಂದು 2 ಸೀರಿಯಲ್ ಪ್ರೊಡ್ಯೂಸ್ ಮಾಡಕತ್ತೀನಿ. ಒಂದು ಪಿಕ್ಚರ್ ಐತೀಗ ನಂದು ಇದ್ರಾಗ ಪಾಕೆಟ್ನಾಗ. ಅದ್ರದ್ದು ಇನ್ನೂ ಪ್ರೊಡ್ಯೂಸ್ ಮಾಡಬಾರ್ದು ಅಂತಂದು ಯೋಚನೆ ಮಾಡಕತ್ತೀನಿ. ನಾನು ಪಾರ್ಟ್ನರ್ದನ ರಾಹುಲ್ ಅಂತಂದು, ಆತ ನಾನು ಸೇರಿ ಒಂದು ಪಿಕ್ಚರ್ ಮಾಡ್ಬೇಕಂತ ಅನ್ಕೊಂಡಿವಿ. ಈಗ ಅದು ಬಿಡು, ಇನ್ನೊಂದ್ಸರಿ ಕುತ್ಕೊಂಡು ಮಾತಾಡೋಣಂತ. ಈಗ ನವವಧುವರಿಗೋಸ್ಕರ ನಾನು ಒಂದು ಕಾರ್ ತೊಗೊಂಬಂದಿನಿ. ನನ್ನ ತಂಗಿಗೊಂದು, ನನ್ನ ತಮ್ಮಂಗೊಂದು, ಇಬ್ರಿಗೂ ಒಂದೊಂದು ಕಾರ್ ಗಿಫ್ಟ್ ಮಾಡ್ತೀನಿ. ಅದ ಕಾರ್ ತೊಗೊಂಡು ಅವರಿಬ್ರು ಹನಿಮನಿಗೆ ಹೋಗ್ತಾರೆ. ಅದು ನನ್ನ ಮದುವೆಗೆ ಕೊಡುವ ಕೊಡುಗೆ. ಏನು ಬೇಡ ಅಣ್ಣ, ನಿನ್ನ ಬಳುವಳಿನೂ ಬೇಡ, ನಿನ್ನ ಕೊಡುಗೆನೂ ಬೇಡ, ನಿನ್ನ ಉಡುಗೊರೆನೂ ಬೇಡ. ನಿಮ್ಮ ಮದ್ವೆಗೆ ಬಾ ಅಂದ್ರೆ ಯಾಕೆ ಬಂದಿಲ್ಲ ನೀನು? ಅದನ್ನ ಹೇಳಿ ಫಸ್ಟ್. ನಂಗೆ ಏನು ಆಶ್ಚರ್ಯ ಗೊತ್ತಾಗವ್ರಿ, ನೀನು ನಿಜವಾಗ್ಲೂ ಸೀರೆಗೀರಿ ಉಟ್ಕೊಂಡು ಗೌರಮ್ಮನ್ ಥರನ ಆಗ್ಬಿಟ್ಟಿ ನೋಡು. ಆ ಬಜ್ಜಾರಿ, ಆ ಟಾಮ್ ಬಾಯ್ ನೇಚರ್ ಇತ್ತಲ್ಲ, ಅದೆಲ್ಲೋತು? ಅದನ್ನ ಮತ್ತೆ ನೆನಪ ಮಾಡಬೇಡ ನೀನು. ಇವತ್ತಿನ ಕೇಳು ನೋಡು ಹೆಂಗಾಗ್ಯಾಳ ನನ್ನ ಹೆಂಡತಿ ಗರ್ತಿ ಗೌರಮ್ಮ. ನಂದ ದೃಷ್ಟಿ ಬೀಳಂಗ ಎಲ್ಲ ನಮ್ಮ ಎಫರ್ಟ್ ಐತಿ, ಎಫರ್ಟ್. ನಿಂದು ಒಬ್ಬತ್ತಂದ ಅಲ್ಲಪ್ಪ ಅಳಿಮಯ್ಯ, ನಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಐತಿ.